ಕೊನೆಗೂ ಬಂತು ರಾಜಯೋಗ. ಈ ರಾಶಿಗಳಿಗೆ ನಸೀಬಲ್ಲೇ ಇಲ್ಲದ ಸುಖ ಸಂಪತ್ತು ಪ್ರಾಪ್ತಿ. ಪ್ರೀತಿಯಲ್ಲಿ ದೊಡ್ಡ ಯಶಸ್ಸು, ಹಣಕಾಸಿನಲ್ಲಿ ಯಶಸ್ಸು. ಯಾವ ರಾಶಿಗಳಿಗೆ ಈ ಸುವರ್ಣಕಾಲ ನೋಡೋಣ ಬನ್ನಿ. ಈ ಪ್ರಬಲ ರಾಜಯೋಗವು ಅನೇಕ ರಾಶಿಗಳಿಗೆ ವೃತ್ತಿ, ಹಣಕಾಸು ಹಾಗೂ ವೈಯಕ್ತಿಕ ಸಂಬಂಧಗಳಲ್ಲಿ ನಿಜವಾದ ಸುಖವನ್ನು ನೀಡಲಿದೆ. ನಿಖರವಾಗಿ ಮಾರ್ಚ್ 15ರಂದು ಸೂರ್ಯ ಮತ್ತು ಶುಕ್ರ ಗ್ರಹಗಳ ನಡುವೆ ನಡೆಯುವಂತಹ ಯುತಿಯಾಗದಲ್ಲಿ ಈ ಸಂಯೋಜನೆಯು ಶುಕ್ರಾದಿತ್ಯ ರಾಜಯೋಗಕ್ಕೆ ಕಾರಣವಾಗುತ್ತದೆ. ಈ ರಾಜಯೋಗವು ನಿರ್ದಿಷ್ಟವಾಗಿ 3 ರಾಶಿಗಳ ಜನರಿಗೆ ವಿಶೇಷವಾಗಿ ಪ್ರಯೋಜನಕಾರಿ ಎಂದು ಹೇಳಲಾಗಿದೆ. ಯಾವ ರಾಶಿಗಳಿಗೆ ಈ ಸುವರ್ಣಕಾಲ ಅಪಾರ ಲಾಭ ತರಲಿದೆ ಎಂಬುದನ್ನು ವಿವರವಾಗಿ ತಿಳಿಯೋಣ ಬನ್ನಿ ಸ್ನೇಹಿತರೆ. ಜ್ಯೋತಿಷ್ಯದ ವಿಶ್ಲೇಷಣೆಯಂತೆ ಮಾರ್ಚ್ 15ರಂದು ಗ್ರಹಗಳ ರಾಜ ಸೂರ್ಯನು ಮೀನ ರಾಶಿಗೆ ಅಷ್ಟ ಐಶ್ವರ್ಯಗಳನ್ನು ನೀಡಿದ್ದಾನೆ ಪ್ರವೇಶಿಸುತ್ತಾನೆ. ಆ ಸಮಯದಲ್ಲಿ ಶುಕ್ರ ಗ್ರಹವು ಈಗಾಗಲೇ ಮೀನ ರಾಶಿಯಲ್ಲಿ ಉಪಸ್ಥಿತಿ ಇರುತ್ತದೆ. ಸೂರ್ಯನ ಈ ಮೀನ ರಾಶಿಯ ಸಂಚಾರವು ಶುಕ್ರನ ಸಂಯೋಗದೊಂದಿಗೆ ಅತ್ಯಂತ ಶುಭಕರವಾದ ಸಂಯೋಗವನ್ನು ಸೃಷ್ಟಿಸುತ್ತದೆ. ಇದನ್ನು ಶುಕ್ರಾದಿತ್ಯ ರಾಜಯೋಗ ಎಂದು ಗುರುತಿಸಲಾಗುತ್ತದೆ. ಭವಿಷ್ಯದಲ್ಲಿ ಉತ್ತಮ ಫಲಗಳನ್ನು ಸೂಚಿಸುತ್ತದೆ. ಜ್ಯೋತಿಷ್ಯದಲ್ಲಿ ಸೂರ್ಯನನ್ನು ಶಕ್ತಿ, ಆತ್ಮವಿಶ್ವಾಸ ಮತ್ತು ಸ್ಥಾನಮಾನದ ಪ್ರತಿನಿಧಿಯಾಗಿ ಪರಿಗಣಿಸಲಾಗುತ್ತದೆ. ಶುಕ್ರ ಗ್ರಹವು ಸುಖ, ಭೋಗ, ಸಂಪತ್ತು ಮತ್ತು ಐಷಾರಾಮಿ ಜೀವನವನ್ನು ಪ್ರತಿನಿಧಿಸುತ್ತದೆ. ಈ 2 ಪ್ರಬಲ ಗ್ರಹಗಳ ಯುತಿಯು ಉತ್ತಮ ಕ್ರಮಗಳಿಗೆ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುತ್ತದೆ. ದೀರ್ಘಕಾಲದ ಪರಿಶ್ರಮಕ್ಕೆ ಈ ಅವಧಿ ವಿಶೇಷವಾಗಿ ಪ್ರಯೋಜನಕಾರಿಯಾಗಿ ಇದೆ ಎಂಬುದು ಜ್ಯೋತಿಷ್ಯ ತಿಳಿಸುತ್ತದೆ. ಮೊದಲನೇ ರಾಶಿ ಮಿಥುನ ರಾಶಿ. ಮಾರ್ಚ್ 15ರಿಂದ ಶುಕ್ರಾದಿತ್ಯ ರಾಜಯೋಗವು ಮಿಥುನ ರಾಶಿಯವರಿಗೆ ಅತ್ಯಂತ ಶುಭಕರವಾಗಿದೆ. ವೃತ್ತಿ ಜೀವನದಲ್ಲಿ ಗಮನಾರ್ಹ ಪ್ರಗತಿ ಸಾಧ್ಯತೆ. ಕೆಲಸದ ಸ್ಥಳದಲ್ಲಿ ಮೇಲಧಿಕಾರಿಗಳಿಂದ ಮೆಚ್ಚುಗೆ ಮತ್ತು ಬೆಂಬಲ ದೊರೆಯುತ್ತದೆ. ವ್ಯವಹಾರ ವಿಸ್ತರಣೆಗೆ ಇದು ಉತ್ತಮ ಸಮಯ. ಪಾಲುದಾರಿಕೆಯಲ್ಲಿ ಲಾಭದ ಸಂಕೇತಗಳಿದ್ದು ಆರ್ಥಿಕ ಸ್ಥಿತಿ ಸ್ಥಿರಗೊಳ್ಳಲಿದೆ. ತಂದೆಯೊಂದಿಗಿನ ಸಂಬಂಧ ಬಿರುಕುಗಳು ಸುಧಾರಿಸುವ ಸಾಧ್ಯತೆ ಇದೆ. ತುಲಾ ರಾಶಿ. ತುಲಾ ರಾಶಿಯವರಿಗೆ ಶುಕ್ರಾದಿತ್ಯ ರಾಜಯೋಗವು ಪ್ರಯೋಜನಕಾರಿಯಾಗಲಿದೆ. ಸೂರ್ಯ ಶುಕ್ರ ಯುತಿಯು ಈ ರಾಶಿಯವರ ಮೇಲೆ ಪ್ರಬಲ ಧನಾತ್ಮಕ ಪ್ರಭಾವ ಬೀರುತ್ತದೆ. ಅವಿವಾಹಿತರಿಗೆ ಮದುವೆಯ ಪ್ರಸ್ತಾಪಗಳು, ಉತ್ತಮ ಸಂಬಂಧಗಳು ಕೂಡಿಬರಬಹುದು. ಉದ್ಯಮಿಗಳ ಆದಾಯದಲ್ಲಿ ಗಣನೀಯ ಹೆಚ್ಚಳ ನಿರೀಕ್ಷಿಸಲಾಗಿದೆ. ಉದ್ಯೋಗ ಬದಲಿಸಲು ಅಥವಾ ಹೊಸ ಅವಕಾಶಗಳಿಗೆ ಇದು ಸೂಕ್ತ ಸಮಯ. ಆರ್ಥಿಕ ಯೋಜನೆಗಳು ಯಶಸ್ವಿಯಾಗುತ್ತವೆ, ಆದರೆ ಹೂಡಿಕೆ ಮಾಡುವಾಗ ಬುದ್ಧಿವಂತಿಕೆ ಅವಶ್ಯಕ. ಮೀನ ರಾಶಿ. ಮೀನ ರಾಶಿಯವರಿಗೆ ಸೂರ್ಯ ಮತ್ತು ಶುಕ್ರ ಗ್ರಹಗಳ ಯುತಿಯು ಆರ್ಥಿಕ ಲಾಭ ತರಲಿದೆ. ಸಿಕ್ಕಿಬಿದ್ದಿರುವ ಹಣವು ವಾಪಸ್ ಬರುವ ಸಾಧ್ಯತೆ ಹೆಚ್ಚು. ಶುಕ್ರಾದಿತ್ಯ ರಾಜಯೋಗದ ಪ್ರಭಾವದಿಂದ ಉದ್ಯೋಗದಲ್ಲಿ ಬಡ್ತಿ ಅಥವಾ ನಿರೀಕ್ಷಿತ ಸಂಬಳ ಹೆಚ್ಚಳದ ಸೂಚನೆಗಳಿವೆ. ಹೊಸ ವ್ಯಾಪಾರ ಒಪ್ಪಂದಗಳು ಅಂತಿಮಗೊಂಡು ಹೂಡಿಕೆಗಳಿಂದ ಉತ್ತಮ ಲಾಭ ಗಳಿಕೆಯ ಸಂಕೇತಗಳಿವೆ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ನಮ್ಮ ಗುರೂಜಿಯವರಿಗೆ ಕರೆ ಮಾಡಿ.